ಕನ್ನಡ ಚಿತ್ರರಂಗದಲ್ಲಿ ನಟ ದರ್ಶನ್ ಅವರ ಚಿತ್ರಗಳಿಗೆ ವಿಭಿನ್ನವಾದ ಬೇಡಿಕೆ ಇರುತ್ತೆ. ನಟ ದರ್ಶನ್ ಚಿತ್ರಗಳಿಗೆ ಮಾಸ್ ಪ್ರೇಕ್ಷಕರು ಹೆಚ್ಚಾಗಿರ್ತಾರೆ. ದರ್ಶನ್ ಚಿತ್ರಗಳು ರಿಲೀಸ್ ಆಗೋದೇ ತಡ ಬಾಕ್ಸ್ ಆಫೀಸ್ನಲ್ಲಿ ತೂಲೆಬ್ಬಿಸಿ ಬಿಡುತ್ತೆ. ಹಾಗಾಗಿ ದರ್ಶನ್ ಅವರಿಗಾಗಿ ಸಿನಿಮಾ ಮಾಡಲು ನಿರ್ಮಾಪಕರು ತುದಿಗಾಲಲ್ಲಿ ಕಾಯ್ತಿರ್ತಾರೆ. ಅದರಲ್ಲೂ ಇತ್ತೀಚೆಗೆ ದರ್ಶನ್ ಸಿನಿಮಾ ಕಥೆಗಳ ಆಯ್ಕೆಯಲ್ಲಿ ಕೊಂಚ ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ. ಇದು ಫ್ಯಾಮಿಲಿ ಪ್ರೇಕ್ಷಕರಿಗೆ ಇಷ್ಟ ಆಗಿದೆ. ದರ್ಶನ್ ಸಿನಿಮಾಗಳು ಯಾವ ದಾಖಲೆ ಮಾಡುತ್ತೋ ಇಲ್ಲವೋ ಚಿತ್ರಕ್ಕೆ ದುಡ್ಡು ಹಾಕಿದ ನಿರ್ಮಾಪಕರಿಗೆ ಮಾತ್ರ ಲಾಭವನ್ನು ತಂದುಕೊಡುತ್ತೆ. ದರ್ಶನ್ ಅವರ ಸಿನಿಮಾಗಳು ಗಳಿಕೆಯಲ್ಲಿ ಸದಾ ಮುಂದು. ಈಗ ದರ್ಶನ್ ಅಭಿನಯದ ರಾಬರ್ಟ್ ಸಿನಿಮಾ ಹೊಸ ದಾಖಲೆಯನ್ನು ಮಾಡಿದೆ. ಬುಕ್ ಮೈ ಶೋ ಸಂಸ್ಥೆ ನಡೆಸಿದ್ದ ಸಮೀಕ್ಷೆಯಲ್ಲಿ ರಾಬರ್ಟ್ ದಾಖಲೆ ಬರೆದಿದೆ. ಬೆಂಗಳೂರಿನಲ್ಲಿ ಈ ವರ್ಷ ಅತಿ ಹೆಚ್ಚು ಬೇಡಿಕೆ ಇದ್ದ ಚಿತ್ರ ರಾಬರ್ಟ್ ಎನ್ನುವುದು ಸರ್ವೆಯಿಂದ ಗೊತ್ತಾಗಿದೆ. ಈ ವಿಚಾರವನ್ನು ಬುಕ್ ಮೈ ಶೋ ಪೇಜ್ನಲ್ಲಿ ಅಧಿಕೃತವಾಗಿ ಪ್ರಕಟಿಸಲಾಗಿದೆ. ಅಷ್ಟಕ್ಕೂ ಈ ಸಾಲಿನಲ್ಲಿರುವ ಏಕೈಕ ಕನ್ನಡ ಚಿತ್ರವಿದು. ಯಾವ ಸಿಟಿಗಳಲ್ಲಿ ಯಾವ್ಯಾವ ಸಿನಿಮಾಗಳ ಕ್ರೇಜ್ ಹೆಚ್ಚಾಗಿದೆ ಎನ್ನುವ ಬಗ್ಗೆ ಒಂದು ಸಮೀಕ್ಷೆಯನ್ನು ನಡೆಸಲಾಗಿದೆ. ಈ ಸಮೀಕ್ಷೆಯಲ್ಲಿ ಬೆಂಗಳೂರು, ಹೈದರಾಬಾದ್, ಚೆನ್ನೈ ಮತ್ತು ಮುಂಬೈ ಸಿಟಿಗಳು ಇವೆ. ಆಯಾಯ ಸಿಟಿಗಳಲ್ಲಿ ಈ ವರ್ಷ ಅಂದರೆ 2021ರಂದು ಯಾವ ಚಿತ್ರಗಳಿಗೆ ಹೆಚ್ಚಿನ ಕ್ರೇಜ್ ಇತ್ತು ಎನ್ನುವ ಬಗ್ಗೆ ಸಮೀಕ್ಷೆಯನ್ನು ಮಾಡಲಾಗಿದೆ. ಈ ಪೈಕಿ ಮುಂಬೈನಲ್ಲಿ ಸೂರ್ಯವಂಶಿ, ಚೆನ್ನೈನಲ್ಲಿ ಮಾಸ್ಟರ್, ಹೈದರಾಬಾದಿನಲ್ಲಿ ಜಾತಿರತ್ನಲು ಮತ್ತು ಬೆಂಗಳೂರಿನಲ್ಲಿ ರಾಬರ್ಟ್ ಚಿತ್ರಕ್ಕೆ ಹೆಚ್ಚಿನ ಬೇಡಿಕೆ ಇತ್ತು ಎಂದು ತಿಳಿದು ಬಂದಿದೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.